ಸ್ವಾಮಿಗ ಈ ಹಿಂದಿನ 35 ಯತಿಗಳ ಆವಾಹಿಸಿ ಮಂಡಲ ಹಾಗೆ ವಲಯಾಂಗಕ್ಕೆ ಕಳಿಸಿಕೊಟ್ಟಂತಹ ರಜತ ಪಲ್ಲಕ್ಕಿಲಿ ಕೂದುಕೊಂಡು ಬರ್ತಾ ಇದ್ದಂತಹ ಈ ಸ್ವರ್ಣ ಪಾದುಕೆ ಇಂದಿಗೆ ನಮ್ಮ ವಿಟ್ಲಾಲಯಕ್ಕೆ ಇರುವ ಧರ್ಮವನ್ನು ಅಳೆದು ಅದಕ್ಕೊಂದು ಗೌರವವನ್ನು ಕೊಟ್ಟರೆ ಹೊರತು ನೀರು ಚೊಕ್ಕಿದೆಯೇನು ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಬಂಗಾರಕ್ಕೂ ಸಹ ಬೆಲೆಯನ್ನು ಕೊಟ್ಟಿದ್ದು ಯಾಕೆ ಅಂದರೆ ಅಂತಹ ಭಗವತ್ ಧರ್ಮವನ್ನು ಬರಲಿಕ್ಕೆ ಧರಿಸಲಿಕ್ಕೆ ಸಾಮರ್ಥ್ಯ ಇರತಕ್ಕಂತಹ ಲೋಹದಾಗಿದ್ದರಿಂದ ಅದಕ್ಕೊಂದು ಬೆಲೆ, ವಿಶೇಷವಾದ ಸಾಮರ್ಥ್ಯ ಇದೆ. ಸ್ವತಃ ಅದಕ್ಕೊಂದು ಧರ್ಮ ಇದೆ. ಜೊತೆಗೆ ಇಂತಹ ಗುರುಶಕ್ತಿಯನ್ನು ಆ ಪಾದುಕೆಯಲ್ಲಿ, ಸ್ವರ್ಣ ಪಾದುಕೆಯಲ್ಲಿ ಶ್ರೀ ಸಂಸ್ಥಾನ ನಮ್ಮ ಪರಂಪರೆಯ ಎಲ್ಲ ಯತೀಶ್ವರರ ಸಾನ್ನಿಧ್ಯವನ್ನು ಆವಾಹಿಸಿ ಕೊಟ್ಟಿರ್ತಕ್ಕಂತಹ ಪಾದುಕೆ ಆಗಿದ್ದರಿಂದ ಇದು ನಮಗೆ ನಮ್ಮ ಪಾಲಿನ ಭಾಗ್ಯ ಅಂತ ಭಾವಿಸ್ತೇನೆ. ಯಾಕೆಂದರೆ ಆಗಲೇ ಹೇಳಿದಾಗೆ ಈಗ ಶ್ರೀ ಸಂಸ್ಥಾನ ಮಾಡ್ತಾ ಇರ್ತಕ್ಕಂಥ ಕಾರ್ಯ ವಿಷ್ಣುಗುಪ್ತವೂ ಸಹ ಅಂಥದ್ದೊಂದು ಋಷಿ ನೋಟದಲ್ಲಿ ತಂದಿರತಕ್ಕಂಥ ಒಂದು ವಿದ್ಯಾವ್ಯವಸ್ಥೆ. ಇವತ್ತಿನ ನಮ್ಮ ಶಿಕ್ಷಣ ಏನಿದೆಯೋ ಭೌತಿಕವಾದ ನಮ್ಮ ಅಪೇಕ್ಷೆಗಳನ್ನು ತುಂಬಿಕೊಡ್ತಕ್ಕಂತಹ ಕೇವಲ ನಮ್ಮ ಭೌತಿಕ ವ್ಯವಸ್ಥೆಗೆ ಬೇಕಾಗುವ ಏನೆಲ್ಲ ಅವಶ್ಯಕತೆ ಇದೆಯೋ ಅದನ್ನು ತುಂಬಿಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತಿನ ಶಿಕ್ಷಣದ್ದಾಗಿದೆ. ಆದರೆ ಅಷ್ಟೇ ಜೀವನ ಅಲ್ಲಂತಹ ನಮ್ಮ ಪರಂಪರೆಯ ಋಷಿಮುನಿಗಳೇನು ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಹೇಳಿದ್ರು ಅಂತಹ ಒಂದು ಸತ್ಯದ ಹಾದಿಯಲ್ಲಿ ಬಂದಿರತಕ್ಕಂಥ ವಿದ್ಯಾವ್ಯವಸ್ಥೆಯನ್ನು ದೃಢಗೊಳಿಸಲಿಕ್ಕೆ ಬೇಕಾಗಿ ಶ್ರೀ ಸಂಸ್ಥಾನ ಒಂದು ಸ್ವರ್ಣ ಪಾದುಕೆಯನ್ನು ಅವರಿಗೆ ಸಮರ್ಪಣೆ ಮಾಡಿದಾಗ ಅವರು ಹೇಳಿದರು, ಇದಕ್ಕೊಂದು ನಮ್ಮ ಪರಂಪರೆಯ ಎಲ್ಲ ಸಾನ್ನಿಧ್ಯವನ್ನು ಆವಾಹಿಸ್ತೇವೆ, ಇದು ಸಂಚಾರ ಮಾಡಲಿ, ಮನೆಗಳಿಗೆ ಹೋಗಲಿ, ಸಂಘಟನೆಗಳಿಗೆ ಹೋಗಲಿ, ಅನುಗ್ರಹ ಮಾಡಲಿ, ಅಲ್ಲೇನು ಸಮರ್ಪಣೆ ಆಗ್ತದೋ ಅದು ವಿಷ್ಣುಗುಪ್ತಕ್ಕಾಗಲಿ ಅಂತ ಹೇಳಿದರು. ಜೊತೆಗೆ ನಮ್ಮ ಪರಂಪರೆಯ ಇಡೀ ಶಕ್ತಿಯನ್ನು ಆವಾಹಿಸಿ ಕಳಿಸಿದ್ರು. ಯಾಕೆ ಅಂತಂದರೆ ಅವರು ಅಂಥದ್ದೊಂದು ವಿದ್ಯಾಪೀಠವನ್ನು ಸಮರ್ಪಕವಾಗಿ ಅವರ ಸಂಕಲ್ಪದಂತೆ ನಿಲ್ಲಿಸಬೇಕು ಅಂತಂದರೆ ಸಮಯವನ್ನು ಕೊಡೋದು ಅನಿವಾರ್ಯವಾಗ್ತದೆ. ಆದರೆ ಸಮಾಜಕ್ಕೆ ಗುರುವಿನ ಅನುಗ್ರಹದ ಕೊರತೆ ಆಗಬಾರ್ದು ಅಂತ ನಮ್ಮ ಮೇಲಿನಿಂದ ಕರುಣೆಯಿಂದ ಕೊಟ್ಟ ಒಂದು ಸಂಚಾರದ ವ್ಯವಸ್ಥೆ ಸ್ವರ್ಣಪಾದುಕ ಸಂಚಾರ. ಅಂತಹ ಒಂದು ಅದ್ಭುತವಾದ ಯೋಗ್ಯವಾದ ಗುರು ಸಂಚಾರದ ವ್ಯವಸ್ಥೆ ಸ್ವರ್ಣಪಾದುಕ ಸಂಚಾರ ಇಂದು ಇಲ್ಲಿಗೆ ಪ್ರದೋಷ ಕಾಲದಲ್ಲಿ ಬರಮಾಡಿಕೊಂಡಿದ್ದೀರಿ. ಯಥಾಯೋಗ್ಯವಾಗಿ ಸೇವೆಯನ್ನು ನೀವು ನಡೆಸ್ತೀರನ್ನುವಂತಹ ಭರವಸೆ ಇದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ನೋಡಿ ಎಲ್ಲರೂ ಫಲ ಸಮರ್ಪಣೆಗಾಗಿ ಓಂ ನಮೋ ನಾರಾಯಣಾಯ ಸಮರ್ಪಯಾಮಿ. ಪುನಃ ನಮೋ ಬ್ರಹ್ಮಣೇ ನಮೋ ಅಸ್ಮಗ್ನಯೇ ನಮಃ ಪೃಥಿವ್ಯೈ ನಮೋ ಓಷಧೀಭ್ಯಃ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ದರ್ಪಣಂ ಚ ಮಹೋಜ್ವಲಂ ಮದನಂಗುಲಿಲೋಕಾಯಾಂ ಕುಲಂ ಪ್ರತಿಷ್ಠತಾಂ. ಓಂ ನಮೋ ನಾರಾಯಣಾಯ ಸ್ವರ್ಣಪಾದುಕಾಭ್ಯೋ ನಮಃ. ದರ್ಪಣ ಸೇವಾಂ ಸಂಪೋಷಿತೆ ಅಗಸ್ತ್ಯಾಗ್ರಿ ಯೋಗೀಂದ್ರ ಸಂಸೇವಿತೆ
ಯಾರು ಲಕ್ಕಿ ಬೇಕಾದ್ರೆ ಅನ್ಸೋದಂಗೆ ಹೇಳ್ಕೊಡಿ ಜಾಸ್ತಿ ಇಲ್ಲ शरीरं स्वरूपं तथा यशश्चारुचित्रं धनं मेव तुल्यम् मनश्चेन्नग्रं गुरोरन्धिपत्ने ततः किं जगद्गुरु शंकराचार्य स्वामी महाराज की कलत्रं पुत्रपुत्रादि सर्वं ब्रह्माण्डमा सर्वमेतद्विजातं मनश्चेन्नलक्ष्यं गुरोरन्ध्रिपद्मे ततः किं शंकराचार्य श्री विद्यानंदाचार्य स्वामी महाराज की शरत्कालिवेदोमुखे शास्त्रविद्या कवित्वादिगत्यं सुभद्यं करोति मनश्चेन्नलग्नं गुरोरन्ध्रिपत्ने ततः किं जगद्गुरु शंकराचार्य श्री नित्यानंद भारती स्वामी महाराज की विदेशेषु मान्यस्वदेशेषु धन्यः सदाचारवृत्तेषु मत्तो न चान्यः मनश्चेन्नलग्नं गुरोरन्ध्रिपत्ने ततः किं जगद्गुरु शंकराचार्य श्री चित्तोड भारती स्वामी महाराज की क्षमामण्डले वाचस्पतये नमो विष्णवे बृहते करोमि वेदांत विज्ञान सुनिश्चितार्थ संन्यास योग जतय शुद्धत्वात् ते ब्रह्मलोके सुपरान्तकाले परामृतात् परिमुच्यन्ति सर्वे दग्धं विपापं परमे
गीताखिलशास्त्रसुधा जलधे महितोपनिषत्कचितार्थनिधे भगवति भगवति मे नितरां समजायत चेतसितो मम नारायणो महाजलधि भवशङ्करदेशिकमे शरणम् जय गुरु शंकराचार्य श्री रामभद्र भारती स्वामी ओम नमः श्री गुरुपादुकाभ्याम् ओम स्वस्ति आंदोलिका सेवां समर्पयामि देवदेवोत्तम देवता सार्वभौम अखिलांड कोटि ब्रह्मांड कलत्रं फलं ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅದು ಭಿನ್ನ, ಅದು ಶ್ರೇಷ್ಠ, ಅದು ಇವತ್ತಿನ ಕಾಲದ ಕರೆ. ನೋಡಿ, ವಿದ್ಯೆ ಅಂದರೆ ಏನು ಅಂತ ನಮ್ಮ ಋಷಿಮಹರ್ಷಿಗಳು ಹೇಳಿದ್ರು ಅಂದರೆ, ವಿದ್ ಅಂದರೆ ಜ್ಞಾನ, ಯಾ ಅಂದರೆ ಪ್ರಾಪಣೆ. ಯಾವುದು ನಮ್ಮನ್ನು ಪರಮಜ್ಞಾನಕ್ಕೆ ತಗೊಂಡೋಗಿ ಮುಟ್ಟಿಸ್ತದೋ ಅದೆಲ್ಲ ವಿದ್ಯೆ ಆಗ್ತದೆ. ಇವತ್ತಿನ ಯಾವ ಡಿಗ್ರಿ ನಮ್ಮನ್ನು ಭಗವಂತನವರೆಗೆ, ಪರಮಜ್ಞಾನದವರೆಗೆ, ಭಗವಂತನನ್ನು ಅರ್ಥ ಮಾಡಿಸ್ಕೊಟ್ಟಿದೆ ಹೇಳಿ. ನೋಡಿ, ಒಂದು ಮಡಿ ಮೈಗೆ ಅಂತ ಯೋಚನೆ ಮಾಡೋದಾದರೆ, ನಮ್ಮ ಅಜ್ಜನ ಕಾಲಕ್ಕೆ ಆ ಮಡಿ ಆಚರಣೆ ಹೇಗಿತ್ತು, ಅಪ್ಪನ ಕಾಲಕ್ಕೆ ಹೇಗಿತ್ತು, ನಮ್ಮ ಕಾಲಕ್ಕೆ ಬರುವಾಗ ನಾವು ಎಷ್ಟಕ್ಕೆ ತಂದು, ಮಕ್ಕಳ ಕಾಲಕ್ಕಾಗುವಾಗ ನಾವಿನ್ನೂ ಹೇಳ್ಕೊಡ್ಬೇಕು. ಹಾಗಂದ್ರೆ ಎಂಥದ್ದು ಅಂತ ಕೇಳ್ಕೊಂತೀವಿ. ಮಡಿ ಅಂದರೆ ಏನು ಹೇಳ್ಕೊಟ್ಕೊಂಡು ಮುಂದೆ ಮಡಿ ವ್ಯವಸ್ಥೆ ಹೇಳಬೇಕು, ಅಟಕ್ಕೆ ಬರ್ತದೆ. ನಾವು ಕಣ್ಣು ಮುಂದೆ ಇರುವ ಒಂದು 3 ತಲೆಮಾರಿನಲ್ಲಿ ಇಷ್ಟು ವ್ಯತ್ಯಾಸ ಆಗೋದಾದರೆ, ಸಾವಿರಾರು ತಲೆಮಾರುಗಳು ಬರುವ ಹೊತ್ತಿಗೆ ಎಷ್ಟು ವ್ಯತ್ಯಾಸ ಆಗಿರ್ಬೋದು ಅನ್ನೋದು ವ್ಯವಸ್ಥೆ. ಎಂಜಲು ಅಂತ ಇಟ್ಕೊಂಡ್ರೆ, ಒಂದು ಊಟ ಮಾಡೋ ವ್ಯವಸ್ಥೆಯನ್ನು ಇಟ್ಕೊಂಡ್ರೆ, ಅದನ್ನು ಗುರುದೇವರು ಅನುಗ್ರಹಿಸಿ ಇನ್ನು ಮುಂದೆಯೂ ಸಹ ಯಾವ ಕಾರ್ಯಕ್ಕಾಗಿ ಸಂಘಟನೆಯನ್ನು ಮಾಡಿಕೊಟ್ರು ಅಂತಹ ಸಂಘಟಿತರಾಗಿ ಧರ್ಮ ಕಾರ್ಯ ಮಾಡುವಲ್ಲಿ ಶಕ್ತಿ ಭಕ್ತಿಯನ್ನು ಗುರುದೇವರು ಅನುಗ್ರಹಿಸಿ ಅನ್ನೋದಾಗಿ ಪ್ರಾರ್ಥಿಸ್ತಾ, ನಮಗೆ ಕರ್ತವ್ಯವನ್ನು ಮುಖ್ಯವಾಗಿ ಹೇಳಿದ್ದೇನು ಅಂದರೆ, ನೋಡಿ, ಒಂದು ಗಿಡ ನೆಟ್ಟರೆ ಅದು ಬೆಳೆಯುವ ಒಂದಿಷ್ಟು ರಕ್ಷಣೆ ಪೋಷಣೆ ಎಲ್ಲ ಹೇಗೆ ಬೇಕಾಗ್ತದೋ ಹಾಗೆ ವಿಷ್ಣುಗುಪ್ತಕ್ಕೂ ಈಗ ಒಂದಿಷ್ಟು ರಕ್ಷಣೆ ಪೋಷಣೆ ಬೇಕು. ಏನದು ಅಂದರೆ, ಮೊದಲನೇದಾಗಿ ವಿದ್ಯಾರ್ಥಿಗಳನ್ನು ತೋರಿಸಬೇಕಾಗಿದೆ. ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳನ್ನು
ಆಯಾ ಪರಿಣಿತ ವ್ಯಕ್ತಿಗಳೇನಿದ್ದಾರೋ ಅಂಥವ್ರನ್ನು ಗುರುತಿಸಿ ಜೋಡಿಸಬೇಕಾಗಿದ್ದಿದೆ. ನಾವು ಕಳ್ಕೊಂಡ ವಿದ್ಯೆಗಳಿಂದ ತುಂಬ ಇಷ್ಟಿದೆ, ಹೇಳಬೇಕಾದ್ರೆ ಮತ್ತಷ್ಟಿದೆ. ಆದರೆ ತಿರುಗಿ ಅದನ್ನು ಪಡೆಯೋಕ್ಕೂ ಸಾಧ್ಯ ಇದೆ ಅನ್ನೋದನ್ನು ತೋರಿಸಬೇಕಾಗಿಯೇ ಮಂತ್ರದೃಷ್ಟಾರರು, ಇತ್ತೀಚೆಗಿನ ಮಂತ್ರದೃಷ್ಟಾರರು ಡಿ ಶರಣರು ನಮಗೆ ಜಮೀನು ಕೊಟ್ಟರು. ಅವರ ತಂದೆ ಮಂತ್ರದೃಷ್ಟಾರರು, ದೈವರಾತ್ರ. ಅಂತಹ ದೈವರಾತ್ರದ ರೀತಿಯಲ್ಲಿ ಇವತ್ತು ವಿಷ್ಣುಗುಪ್ತವನ್ನು ಶ್ರೀ ಸಂಸ್ಥಾನ ಮಾಡಿದ್ದಾರೆ. ಅಂತಹ ಕಳೆದ ಹೋದ ವಿದ್ಯೆಗಳನ್ನು ತಿರುಗಿ ಪಡೆಯಬೇಕಾಗಿದ್ದಿದೆ. ಆದರೆ ಈ ವಿಷ್ಣುಗುಪ್ತ ಹೇಗೆ ಅಂದರೆ ನಾಳೆ ಬೆಳಗ್ಗೆ ಒಂದು ಬರಬೇಕು ಅಂದರೆ ಸಿಗ್ತದೆ ಅಂತ ಹೇಳಕ್ಕೆ ಸಾಧ್ಯ. ನಮಗೆಲ್ಲ ಹೇಗೆ ಅಂದರೆ